Hi guys, welcome to Toss and Talk. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಟೀಮಿಗೆ ಇದು ತುಂಬ ದೊಡ್ಡ ಅಪ್ಸೆಟ್. ಇದು ತುಂಬ ಹ್ಯೂಜ್ ಮಾರ್ಜಿನಿಂದ ಸೋತಿದ್ದೀವಿ ಇವತ್ತಿನ ಗೇಮ್ನ. ನಾವು ತುಂಬ ಇಯರ್ಸ್ ಆಗಿತ್ತು ಅನಿಸುತ್ತೆ ಇಷ್ಟು ದೊಡ್ಡ ಮಾರ್ಜಿನಿಂದ ಸೋತು. ಏನಾದರೂ ಸೋತಿದ್ರೂ ಒಂದು 25-30 ರನ್ಸಿಂದ ಸೋತಿರ್ಬೋದು, ಅಷ್ಟು ಬಿಟ್ಟರೆ ಇಷ್ಟು ದೊಡ್ಡ ಮಾರ್ಜಿನಿಂದ ನಾವು ಯಾವತ್ತೂ ಸೋತಿಲ್ಲ ಅನಿಸುತ್ತೆ. ಆ್ಯಂಡ್ ನಮ್ಮ ಫ್ಯಾನ್ಸ್ ಅಂತ ಬಂದಾಗ ತುಂಬ ದೊಡ್ಡ ಡಿಸಪಾಯಿಂಟ್ಮೆಂಟು. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಇವತ್ತು ಗೇಮಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಬೈ ಚಾನ್ಸ್ ಇವತ್ತು ಸೋತಿದ್ರು ಒಂದು 10-15 ರನ್ಸಿಂದ ಸೋತಿದ್ರು, ಅಂದರೆ ಹತ್ತಿರ ಬಂದು ಸೋತಿದ್ರು ನಮಗೆಲ್ಲ ಇಷ್ಟು ತುಂಬ ಡಿಸಪಾಯಿಂಟ್ ಆಗ್ತಾ ಇರಲಿಲ್ಲ. ಬಟ್ ಇಷ್ಟು ದೊಡ್ಡ ಮಾರ್ಜಿನಿಂದ ಸೋತಿದ್ದು ತುಂಬ ಡಿಸಪಾಯಿಂಟ್ಮೆಂಟು. ಇದರೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಏನೇ ಇದ್ದರೂ ನಿಮಗೆ ಫಸ್ಟ್ ಬರುತ್ತೆ. ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಸ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡು ಟೀಮ್ದುವೆ. ನಾನು ಪ್ರಿವ್ಯೂದಲ್ಲಿ ಹೇಳಿದ್ದೆ ಸೌತ್ ಆಫ್ರಿಕಾದಲ್ಲಿ ಜಾರ್ಜ್ ಲಿಂಡೆನ್ ಕೂರಿಸ್ಬಿಟ್ಟು ಕಾರ್ಬಿನ್ ಬಾಷ್ನ ಆಡಿಸ್ತಾರೆ ಅಂತ, ಆ್ಯಂಡ್ ಕೇಶವ್ ಮಹಾರಾಜ್ ಸಿಂಗಲ್ ಸ್ಪಿನ್ನರ್ ಜೊತೆ ಹೋಗ್ತಾರೆ ಅಂತ. ಸೊ ಅವ್ರು ಹಾಗೆ ಮಾಡಿದ್ರು. ಆ್ಯಂಡ್ ನಮ್ಮ ಇಂಡಿಯಾ ಅಂತ ಬಂದಾಗ ನಂಗೆ ತುಂಬ ದೊಡ್ಡ ಶಾಕ್ ಆಯಿತು. ಯಾಕಂದರೆ ವಾಷಿಂಗ್ಟನ್ ಸುಂದರ್ನ ಅದು ಸೌತ್ ಆಫ್ರಿಕಾ ಮೇಲೆ ಬ್ಯಾಕ್ ಮಾಡಿದ್ದಾರೆ, ಅಕ್ಷರ್ ಪಟೇಲ್ ಅಂತ ಒಳ್ಳೆ ಪ್ಲೇಯರ್ನ ಬಿಟ್ಟು. ವಾಷಿಂಗ್ಟನ್ ಸುಂದರ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಕಂಪ್ಯಾರಿಟಿವ್ಲಿ. ಆ್ಯಂಡ್ 2024 T20 ವರ್ಲ್ಡ್ ಕಪ್ ಫೈನಲಲ್ಲಿ ಅಕ್ಷರ್ ಪಟೇಲ್ ನಾಕ್ ಆ್ಯಂಡ್ ಬೌಲಿಂಗ್ ನಾವು ಮರೆಯೋಕ್ಕೆ ಆಗಲ್ಲ. ಬ್ಯಾಟಿಂಗ್ ಅಂತ ಬಂದಾಗ 31 ಬಾಲ್ಸಲ್ಲಿ 47 ನಾಕ್, ಅದು ತುಂಬ ಇಂಪಾರ್ಟೆಂಟ್ ಆಯಿತು ನಾವು ಗೆಲ್ಲೋದಕ್ಕೆ. ಆ್ಯಂಡ್ ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ರು. ಈ ಗಂಭೀರ್ ಕ್ಯಾಲ್ಕುಲೇಷನ್ಸು ಏನಂತಾನೆ ಅರ್ಥ ಆಗಲ್ಲ. ಈ ಮ್ಯಾಚು ಅಕ್ಷರ್ ಪಟೇಲ್ನ ಆಡಿಸ್ತಾ ಇದ್ದಿದ್ದು ಇದು ತುಂಬ ದೊಡ್ಡ ಮಿಸ್ಟೇಕ್ ಅಂತ ನಂಗೆ ಅನಿಸುತ್ತೆ. ನಾವು ಮೇಯ್ನ್ ಸೋಲಕ್ಕೆ ಅದೇ ರೀಸನ್ನು. ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅಕ್ಷರ್ ಪಟೇಲು 100% ಚೆನ್ನಾಗಿ ಬೌಲಿಂಗ್ ಮಾಡಿರೋರು. ಅದು ಲೆಫ್ಟ್ ಆರ್ಮ್ ಸ್ಪಿನ್ನರು, ಲೆಫ್ಟ್ ಹ್ಯಾಂಡ್ರಿಗೆ ಬೌಲ್ ಮಾಡಬಾರ್ದು ಅಂತ ಇವಾಗ ಹೊಸ ಥರ ಏನೇನೋ ಮಾಡಿಬಿಟ್ಟು ಸೊ ಅಕ್ಷರ್ ಪಟೇಲ್ನ ಆಡಿಸ್ಲಿಲ್ಲ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ನ ಆಡಿಸಿದ್ದಕ್ಕೂ ಅವ್ರು ಏನೂ ದೊಡ್ಡ ಇಂಪ್ಯಾಕ್ಟ್ ಮಾಡಲಿಲ್ಲ. ಸೊ ಒಂಥರ ಮೇಜರ್ ಡಿಸಪಾಯಿಂಟ್ಮೆಂಟು. ಆ್ಯಂಡ್ ಇನ್ನೊಂದು ಕ್ಯಾಲ್ಕುಲೇಷನ್ ನನಗೇನು ಅರ್ಥ ಆಗಿಲ್ಲ ಅಂದರೆ, ಇಷ್ಟು ವರ್ಷದಿಂದನೂ ಪ್ರೆಷರ್ ಸಿಚುವೇಶನ್ ಅಂತ ಬಂದಾಗ 120 for 4 ಇರ್ಬೋದು, ಇಲ್ಲ 30 for 3 ಇರ್ಬೋದು, ಏನೇ ಇದ್ರೂ ನಂಬರ್ 5 ಹಾರ್ದಿಕ್ ಪಾಂಡ್ಯ ಬಂದು ನಮ್ಮ ಟೀಮ್ನ ಎಷ್ಟು ಸತಿ ಗೆಲ್ಲಿಸಿದ್ದಾರೆ. ಎಂತೆಂಥ ಸಿಚುವೇಶನ್ಸಿಂದ ನಮ್ಮನ್ನ ಮೇಲ್ಗಡೆ ತೊಗೊಂಡೋಗಿ ಮ್ಯಾಚ್ನ ಗೆಲ್ಲಿಸಿ ಗೇಮ್ನೇ ಚೇಂಜ್ ಮಾಡೋ ಅಂಥ ಅಬಿಲಿಟಿ ಇದೆ. ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ 6ಗೂ ಬಂದಿದ್ದಾರೆ. ಬಟ್ ಇವತ್ತು ಏನು ನನ್ನ ಶಾಕ್ ಆಯಿತು ಅಂದರೆ, ಈ ಗಂಭೀರ್ ಕ್ಯಾಲ್ಕುಲೇಷನ್ ನಂಗೆ ಅರ್ಥ ಆಗಲಿಲ್ಲ. 30 for 3 ಏನೋ ಇದ್ವಿ, ಪವರ್ ಪ್ಲೇ ಆದಮೇಲೆ ತುಂಬ ಸ್ಟ್ರಗಲ್ ಮಾಡ್ತಿದ್ವಿ. ಆವಾಗ ವಾಷಿಂಗ್ಟನ್ ಸುಂದರ್ನ ಪ್ರಮೋಟ್ ಮಾಡ್ತಾರೆ. ಏನೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ವಾಷಿಂಗ್ಟನ್ ಸುಂದರ್ಗೂ. 11 ಏನೋ ಸ್ಕೋರ್ ಮಾಡಿದ್ರು ಅಷ್ಟೇ. ಅದಾದಮೇಲೆ ಅಟ್ಲೀಸ್ಟ್ ನಂಬರ್ 6ಅಲ್ಲಾದರೂ ಹಾರ್ದಿಕ್ ಪಾಂಡ್ಯ ಬರ್ತಾರ ಅಂದರೆ ಅದು ಬರಲಿಲ್ಲ. ಶಿವಮ್ ದುಬೆ ಬಂದರು. ಆ ಕಡೆ ಸೌತ್ ಆಫ್ರಿಕಾದವರು ಒಳ್ಳೆ ಪ್ಲ್ಯಾನ್ ಯೂಸ್ ಮಾಡಿ ಶಿವಮ್ ದುಬೆಗೆ ಸ್ಪಿನ್ ಕೊಡಲೇ ಇಲ್ಲ. ಬರೀ ಕಾರ್ಬಿನ್ ಬಾಷ್, ರಬಾಡ ಇಂಥವ್ರಿಗೆ ಕೊಟ್ಬಿಟ್ಟು 140-145 ಪೇಸ್ ಕೊಟ್ಟರು. ಆಡೋಕ್ಕಾಗಲಿಲ್ಲ ಶಿವಮ್ ದುಬೆಗೆ. ಆ್ಯಂಡ್ ಆ ಕಡೆಯಿಂದ ಎಲ್ಲರೂ ಔಟ್ ಆಗ್ತಿದ್ದಂಗೆ ಹಾರ್ದಿಕ್ ಪಾಂಡ್ಯ ಬರೋಷ್ಟೊತ್ತಿಗೆ 1 ಓವರಲ್ಲಿ 12 ರನ್ 13 runs per over ಬೇಕಿತ್ತು. ಸೊ ಏನೂ ಮಾಡೋಕ್ಕಾಗಲಿಲ್ಲ ಹಾರ್ದಿಕ್ ಪಾಂಡ್ಯಗೂ. ಸೊ ಇದೊಂಥರ ತುಂಬ ಸ್ಟ್ರಾಟಜಿಕಲ್ ಎರರ್ ಮಾಡಿದ್ರು. ಆ್ಯಂಡ್ ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ತುಂಬ ಎರರ್ ಇದೆ ಸೆಲೆಕ್ಷನಲ್ಲಿ. ಅಕ್ಷರ್ ಪಟೇಲ್ ಆಡಬೇಕಿತ್ತು. ಸೊ ಇದೊಂಥರ ತುಂಬ ದೊಡ್ಡ ಡಿಸಪಾಯಿಂಟ್ಮೆಂಟು. ಆ್ಯಂಡ್ ಇವಾಗ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದುಬೇಡೋಣ. ಟಾಸ್ ಗೆದ್ದುಬಿಟ್ಟು ಸೌತ್ ಆಫ್ರಿಕಾದವರು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಇದೊಂಥರ ತುಂಬ ಒಳ್ಳೆ ಡಿಸಿಷನ್. ಅಕಾರ್ಡಿಂಗ್ ಟು ದ ಪಿಚ್ ಸ್ಟ್ಯಾಟ್ಸ್ ಆ ಥರ ಇದೆ, ಫಸ್ಟ್ ಬ್ಯಾಟಿಂಗ್ ಆಡಿರೋರೆ ಜಾಸ್ತಿ ಗೆದ್ದಿರೋದು ಅಂತ. ಸೊ ಪವರ್ ಪ್ಲೇನಲ್ಲಿ ನಮ್ಮ ಬೌಲರ್ಸು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಹರ್ಷ್ದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ಮಿಡಲ್ ಓವರ್ಸಲ್ಲಿ ಸೆಟ್ಲ್ ಆಗೋಕ್ಕೆ ಬಿಟ್ಬಿಟ್ವಿ. ಡೆವಾಲ್ಡ್ ಬ್ರೆವಿಸ್ ಆ್ಯಂಡ್ ಡೇವಿಡ್ ಮಿಲ್ಲರ್ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು. ಸೊ ಅಪ್ ಟು 15 overs ತನಕನೂ ಇವರಿಬ್ಬರು ಔಟೇ ಆಗಲಿಲ್ಲ. 140 for 4 ಆಗೋಯಿತು. ಸೊ ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ 15 overs ಅಷ್ಟೊತ್ತಿಗೆ 140 for 4 ಇದ್ದರೆ ಇದೊಂಥರ ತುಂಬ ಒಳ್ಳೆ ಸ್ಕೋರ್ ಅಂತ. ಎಷ್ಟು ಕಷ್ಟಪಟ್ಟರು ಯಾರು ಬೌಲಿಂಗ್ ಚೇಂಜ್ ಮಾಡಿದ್ರೂ ಮಿಡಲ್ ಓವರ್ಸಲ್ಲಿ ವಿಕೆಟೇ ಬೀಳಲಿಲ್ಲ. ಸೊ ನನ್ನ ಪ್ರಕಾರ ಇಂಥ ಪ್ಲೇಸಲ್ಲಿ ಅಕ್ಷರ್ ಪಟೇಲ್ ಅಂತ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ನ ಮಿಸ್ ಮಾಡ್ತೀವಿ. ಏನಕ್ಕಂದರೆ ವಾಷಿಂಗ್ಟನ್ ಸುಂದರು ಬಂದು ಬೌಲಿಂಗ್ ಮಾಡಿದ್ರು, ಬಟ್ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ವಾಪಸ್ ಗೇಮಿಗೆ ಬರೋಂಗಿದ್ರೆ 15 overs ಅಲ್ಲಿ 140 for 4 ಇದ್ದರು. ಇನ್ನು ಲಾಸ್ಟ್ 5 oversಗೆ
4 ಓವರ್ಸು ಅಪ್ ಟು 19 ಓವರ್ಸು ಮತ್ತೆ ಕಂಬ್ಯಾಕ್ ಮಾಡ್ತಾರೆ ನಮ್ಮ ಇಂಡಿಯಾದವರು. ಹರ್ಷದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ ಮತ್ತೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಬ್ರಿಗೂ ಒಂದೊಂದು ವಿಕೆಟು ಸಿಗುತ್ತೆ. ಓವರಾಲ್ ಎಕಾನಮಿನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಬ್ಬರೂ. ಆ್ಯಂಡ್ ಲಾಸ್ಟ್ ಓವರು ಹಾರ್ದಿಕ್ ಪಾಂಡ್ಯ ಬಂದಾಗ 20 ರನ್ಸ್ ಬಂದ್ಬಿಡುತ್ತೆ. ಸ್ಟಬ್ಸು ಟಾರ್ಗೆಟ್ ಮಾಡಿ ಹೊಡಿತಾರೆ. ಸೊ ಅಲ್ಲಿಂದ ಸೌತ್ ಆಫ್ರಿಕಾಗೆ ವಾಪಸ್ ಮೊಮೆಂಟಮ್ ಬರುತ್ತೆ. ಬುಮ್ರಾ ಮತ್ತು ಹರ್ಷದೀಪ್ ಮಾಡಬೇಕಂದ್ರೆ ನಮಗೆಲ್ಲ ಅನಿಸ್ಬಿಟ್ಟಿತ್ತು ಏನಿದ್ರು 165 170 ಅಷ್ಟೇ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಓವರು 20 ರನ್ಸ್ ಬರುತ್ತೆ. ಇಲ್ಲೇ ನಾವು ಗೇಮ್ನ ಕೈ ತಪ್ಪೋಗಿತ್ತು. ಸೊ ಫಸ್ಟು ಪ್ಲೇಯಿಂಗ್ 11 ಮಿಸ್ಟೇಕ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಓವರ್ ಏನಿತ್ತು 20th ಓವರ್ ಹಾರ್ದಿಕ್ ಪಾಂಡ್ಯ ಹೊಡೆಸ್ಕೊಂಡ್ಬಿಟ್ರು. ಸೊ ಇದೊಂಥರ ಡಿಸಪಾಯಿಂಟ್ ಆಯಿತು. ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಸತಿ ಆ ಥರ ಆಗುತ್ತೆ. ಸೊ ಓವರಾಲ್ 180+ ಸ್ಕೋರ್ ಮಾಡ್ತಾರೆ. ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ ಇಂಡಿಯಾದವರು. ಸೊ ಇದೊಂಥರ ಹೊಸ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಸೌತ್ ಆಫ್ರಿಕಾದವರು. ಏಯ್ಡನ್ ಮಾರ್ಕರ್ ಅವ್ನ ಕೈಯಲ್ಲಿ ಬೌಲಿಂಗ್ ಓಪನ್ ಮಾಡಿಸ್ತಾರೆ. ಸೊ ಫಸ್ಟ್ ಓವರೇ ಇಶಾನ್ ಕಿಶನ್ ಔಟಾಗಿ ಹೋಗ್ತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾಗೆ ಫಸ್ಟ್ 4 ಹೊಡಿತಿದ್ದಂಗೆ ಒಂಥರ ಕಾನ್ಫಿಡೆನ್ಸ್ ವಾಪಸ್ ಬಂತು. ಇವತ್ತೊಂದು ಬಿಗ್ ಇನ್ನಿಂಗ್ಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಅವ್ರಿಗೂ ಒಂಥರ ಪ್ರೆಷರ್ ಆಗೋಯ್ತು. ಆ್ಯಂಡ್ ತಿಲಕ್ ವರ್ಮನೂ ಆ ಕಡೆ ಔಟ್ ಆಗ್ತಿದ್ದಂಗೆ ಈ ಕಡೆ ಅಭಿಷೇಕ್ ಶರ್ಮಾನೂ ಔಟ್ ಆಗ್ತಾರೆ. ಸೊ ಎಲ್ಲರೂ ಔಟಾಗಿ ಹೋಗ್ತಾರೆ. ಯಾರೂ ಅಷ್ಟು ನಿಂತ್ಕೊಳ್ಳೋದಿಲ್ಲ. ಏನೋ ಒಂದು ಸೂರ್ಯಕುಮಾರ್ ಯಾವುದೋ ಸ್ವಲ್ಪ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೂ ಆಗಲಿಲ್ಲ. ತುಂಬ ಕಷ್ಟಪಟ್ಟರು ಇವತ್ತು ಆಡಬೇಕಂದ್ರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ, ನಾನು ಹೇಳಿದ್ನಲ್ಲ ಅದೇನೋ ಅವ್ರು ಬರೋಷ್ಟೊತ್ತಿಗೆ 11 ರನ್ಸ್ 12 ರನ್ಸ್ ಆಗೋಗಿತ್ತು. ಸೊ ಯಾವುದೇ ಪ್ಲೇಯರ್ಗಾಗಲಿ ಅವ್ರ ಹಿಂದೆ ಇನ್ನೊಬ್ಬರೇ ರಿಂಕು ಸಿಂಗ್ ಇದ್ದಿದ್ದು. ಸೊ ಅಂಥ ಸಿಚುವೇಷನಲ್ಲಿ ಅವ್ರಿಗೂ ಏನೂ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಅವ್ರಿಗೂ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರೂ ಕಂಪ್ಲೀಟ್ ಕೊಲ್ಯಾಪ್ಸ್ ಹಾಕಿ ಹೋಗ್ತಾರೆ. ಶಿವಮ್ ದುಬೆ ಅವರು ನಿಂತ್ಕೋತಾರೆ, ಅಟ್ಲೀಸ್ಟ್ ಆಲ್ ಔಟ್ ಆದರೂ ಆಗಬಾರ್ದು, ಗೇಮ್ನ ಹತ್ತಿರ ತೊಗೊಂಡೋಗ್ಬೇಕಂತ. ಬಟ್ ಅನ್ಫಾರ್ಚುನೇಟ್ಲಿ 118ಗೆ ನಾವು ಆಲ್ ಔಟ್ ಆಗೋಗ್ತೀವಿ. ತುಂಬ ದೊಡ್ಡ ಡಿಸಪಾಯಿಂಟ್ಮೆಂಟು, ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಪ್ರಿವ್ಯೂದಲ್ಲಿ ತುಂಬ ಮಾತಾಡಿದ್ದೆ ಇಂಡಿಯನ್ ಟೀಮ್ ಬಗ್ಗೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ನಾವೊಬ್ಬರು ಫ್ಯಾನ್ಸ್ ಆಗಿ ತುಂಬ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿದ್ವಿ. ನಂಗೆ ಇನ್ನೊಂದು ಏನಂದರೆ, ನಾವು ಸೋತ್ರು ಬೇಜಾರಿಲ್ಲ. ಇವಾಗ ಒಂದು ಟೀಮ್ ಅಂದಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಬಟ್ ಯಾವ ಥರ ಸೋತ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗಂಭೀರ್ ಕ್ಯಾಲ್ಕುಲೇಷನ್ ಅಂತೂ ನಿಜವಾಗ್ಲೂ ಅರ್ಥ ಆಗೋಲ್ಲ. ಏನಕ್ಕಂದರೆ ಅಕ್ಷರ್ ಪಟೇಲ್ ಅಂತ ಪ್ಲೇಯರ್ನ ಬಿಟ್ಟಿದ್ದಾರೆ ಅಂದರೆ ಅದು ಏನಂತಲೇ ಗೊತ್ತಿಲ್ಲ. ಯಾಕಂದರೆ 2024 T20 ವರ್ಲ್ಡ್ ಕಪ್ ಫೈನಲ್ ನೋಡಿದ ಮೇಲೂ ಆ್ಯಂಡ್ ಎಸ್ಪೆಷಲಿ ಸೌತ್ ಆಫ್ರಿಕಾ ಅಂತ ಸೈಡ್ ಮೇಲೆ ಅಕ್ಷರ್ ಪಟೇಲ್ನ ಬಿಟ್ಟಿದ್ದಾರೆ ಅಂದರೆ ಇದೊಂಥರ ತುಂಬ ಮೇಜರ್ ಡಿಸಪಾಯಿಂಟ್ಮೆಂಟು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ನಂಬರ್ 5 ಪ್ರಮೋಟ್ ಮಾಡಲಿಲ್ಲ. ಸೊ ಇಂಡಿಯಾದವ್ರು ಸೋತಿದ್ದಾರೆ. ಸೊ ಟೇಬಲ್ ಅಂತ ನೋಡಿದಾಗ ರನ್ ರೇಟು ನಮಗೆ ತುಂಬ ಇವಾಗ ಮೈನಸಲ್ಲಿದೆ. -2ನೋ 3ನೋ ಸಮಥಿಂಗ್ ಇದೆ. ಇವಾಗ ನೆಕ್ಸ್ಟ್ ಜಿಂಬಾಬ್ವೆ ಆ್ಯಂಡ್ ವೆಸ್ಟ್ ಇಂಡೀಸ್ ನಾವು ಏನು ಆಡ್ತೀವಿ ಅದು ಗೆಲ್ಲೇಬೇಕು. ನೆಕ್ಸ್ಟ್ ಮ್ಯಾಚ್ ಚೇಪಾಕಲ್ಲಿದೆ. ಸೊ ಅದ್ರ ಬಗ್ಗೆನೂ ಮಾಡ್ತೀನಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ಕ್ರೆಡಿಟ್ಸು ಸೌತ್ ಆಫ್ರಿಕಾ ಕೊಡಲೇಬೇಕು, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ನಾನು ಹೇಳಿದ್ದೆ ಹೊಸ ಬಾಲಲ್ಲಿ ಮಾರ್ಕೋ ಎನ್ಸನ್ ಥ್ರೆಟ್ ಇರುತ್ತೆ ಅಂತ, ಅದು 100% ಹಾಗೆ ಆಯಿತು. ಬಂದು ಹೊಸದ್ರಲ್ಲೇ 2 ವಿಕೆಟ್ ಕಿತ್ತಾಕಿದ್ರು. ಸೊ ಅವ್ರ ಕಡೆ ಕೇಶವ್ ಮಹಾರಾಜು, ಕಾರ್ಬಿನ್ ಬಾಷು ಎಲ್ಲರೂ ತುಂಬ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ನಮ್ಮ ಇಂಡಿಯಾದವ್ರದ್ದು ಬೌಲಿಂಗ್ ಏನೂ ಮಿಸ್ಟೇಕ್ ಇಲ್ಲ. ಪೇಸರ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ವರುಣ್ ಚಕ್ರವರ್ತಿ ಏನೂ ಮಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ 1 ಹಾಫ್ ಡೇ ಒಬ್ಬ ಪ್ಲೇಯರಿಗೆ ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ಗೇಮ್ನೂ ವರುಣ್ ಚಕ್ರವರ್ತಿನೇ ಮಾಡು, ಬುಮ್ರಾನೇ ಮಾಡು ಚೆನ್ನಾಗಂತ ಹೇಳೋಕ್ಕಾಗೋದಿಲ್ಲ. ಸೊ ಇದಿಷ್ಟಾಗಿತ್ತು. ಸೊ ಥ್ಯಾಂಕ್ ಯು.